ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು 4 ಅಂಕದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ 4 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟಾಗಿ ಬರುವಂಥ ಗ್ರಾಫ್ ನಕ್ಷಾ ವಿಧಾನದಿಂದ ಸಮೀಕರಣಗಳನ್ನು ಕಂಡುಹಿಡಿಯೋದಿದೆಯಲ್ಲ, ಅದನ್ನು ನಾನು ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸರಿನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿರಿ, ಇಲ್ಲಿ ಒಂದು ಕ್ವಶನ್ ಬರೆದಿದ್ದೀನಿ. ನಕ್ಷಾ ವಿಧಾನದಿಂದ ಸಮೀಕರಣ ಜೋಡಿಗಳನ್ನು ಬಿಡಿಸುವುದು. ಒಂದನೇ ಕ್ವಶನು 2x+y = 8 ಮತ್ತು x+y = 5. ಸರಿನಾ? ಈ ಕ್ವಶನ್ ಸಿಕ್ಕಿದ ತಕ್ಷಣ ನೀವು ಫಸ್ಟ್ ಮಾಡೋ ಕೆಲಸ ಏನು ಅಂತಂದರೆ ಈ 2 ಬಾಕ್ಸ್ಗಳನ್ನು ಹಾಕ್ಕೊಳ್ಳೋದು. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ x ಅಂತ ಬರಿಬೇಕು, ಇಲ್ಲಿ y ಅಂತ ಬರಿಬೇಕು. ಓಕೆ, ಇಲ್ಲೂ x ಅಂತ ಬರಿಬೇಕು, ಇಲ್ಲಿ y ಅಂಥೇಳಿ ಬರಿಬೇಕು. ಸರಿನಾ? ಇದಾದಮೇಲೆ ಇಲ್ಲಿ ಬೆಲೆಗಳನ್ನು ಕೊಟ್ಟುಬಿಟ್ಟು ಆಮೇಲೆ ಇಲ್ಲಿ ಕಂಡುಹಿಡಿಬೇಕು. ಓಕೆನಾ? ಫಸ್ಟ್ ನಾನೇನು ಮಾಡ್ತೀನಿ, ಎಕ್ಸ್ಗೆ 0 ಅಂಥೇಳಿ ಬೆಲೆ ಕೊಡ್ತೀನಿ. ಓಕೆನಾ? ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು, ಈಗ 0 ಅಂಥೇಳಿ ಹಾಕಬೇಕು. ಇಲ್ಲಿ ಬೆಲೆ ಕೊಡೋದು ಅರ್ಥ ಆದರೆ ಮುಂದೆ ಗ್ರಾಫ್ ಹಾಕೋದು ಈಸಿ ಆಗುತ್ತೆ ನಿಮಗೆ. ಸರಿನಾ? ಈ ಇಕ್ವೇಷನನ್ನು ಬರ್ಕೊಳ್ರಿ. 2x + y = 8 ಅಂಥೇಳಿ. ಓಕೆನಾ? ಹಾಂ, ಇಲ್ಲಿ ಬೆಲೆ ಹಾಕಬೇಕು. ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು, 0. ಇಲ್ಲಿ 2ಕ್ಕೆ 2 ಹಾಕ್ತೀನಿ, ಎಕ್ಸ್ ಜಾಗದಲ್ಲಿ 0 ಅಂಥೇಳಿ ಹಾಕಿದೆ. ಆಮೇಲೆ ಪ್ಲಸ್ ಇದೆ ಪ್ಲಸ್, y ಇದೆ y = 8 ಅಂಥೇಳಿ. 2 × 0 ಮಾಡಿದ್ರೆ ಉತ್ತರ ಏನು ಬರುತ್ತೆ, 0 + y = ಏನಾಯಿತು, 8. ಹಾಗಾದರೆ y = ಏನಾಯಿತು, 8. ಯಾಕಂದರೆ 0 ಆ ಕಡೆ ಹೋದಾಗ -0 ಆಗುತ್ತೆ. 8ರಲ್ಲಿ 0 ಕಳೆದ್ರೆ ಏನಾಗುತ್ತೆ ಹೇಳ್ರಿ, ಸಾರಿ, 8ರಲ್ಲಿ 0 ಕಳೆದ್ರೆ ಏನಾಯಿತು, 8 ಅಂತ ಹೇಳಿ ಬರುತ್ತೆ. ಓಕೆನಾ? ಎಕ್ಸ್ 0 ಇದ್ದಾಗ y ಬೆಲೆ ಎಷ್ಟು ಬಂತು ನಮಗೀಗ, 8 ಅಂಥೇಳಿ ಇಲ್ಲಿ ಬರ್ಕೋಬೇಕು. ಈಗ ಇದನ್ನೇ ಎರಡನೇ ಕ್ವಶನನ್ನು ಅಂದರೆ ಎಕ್ಸ್ ಜಾಗದಲ್ಲಿ ಬೇರೆ ಏನಾದರೂ ಇಟ್ಟು ಸಾಲ್ವ್ ಮಾಡೋಣ. ನಾನೀಗ ನೆಕ್ಸ್ಟು ಎಕ್ಸ್ ಜಾಗದಲ್ಲಿ 1 ಅಂಥೇಳಿ ಬರ್ಕೋತೀನಿ. ಓಕೆ, ಹಾಂ, ಈಗ ಎರಡನೇ ಇದರಲ್ಲಿ x = ಏನಾಯಿತು, 1. ಮತ್ತೆ ಇಕ್ವೇಷನನ್ನು ಬರ್ಕೊಳ್ರಿ. 2x + y = 8. ಈಗ ಇಲ್ಲಿ ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು, 1 ಅಂಥೇಳಿ ಬೆಲೆಯನ್ನು ಕೊಟ್ಕೋಬೇಕು. 2ಕ್ಕೆ 2 ಬರೆದೆ, ಎಕ್ಸ್ ಜಾಗದಲ್ಲಿ 1 ಅಂತ ಬರೆದೆ, ಪ್ಲಸ್ ಜಾಗದಲ್ಲಿ ಪ್ಲಸ್, y ಜಾಗದಲ್ಲಿ y = ಜಾಗದಲ್ಲಿ = 8 ಜಾಗದಲ್ಲಿ 8. ಇಲ್ಲಿ ಚೇಂಜ್ ಮಾಡಿದ್ದು ಯಾವುದು, ಎಕ್ಸ್ ಜಾಗದಲ್ಲಿ ಮಾತ್ರ 1 ಅಂತ ಹಾಕಿದ್ದೀನಿ. 2 1 ಎಷ್ಟು, 2 ಪ್ಲಸ್ y = ಎಷ್ಟಾಯಿತು, 8. y = ಇಲ್ಲಿ 8 ಇಲ್ಲೇ ಇರಲಿ, 2 y ಜೊತೆ ಪ್ಲಸ್ ಚಿಹ್ನೆ ಜೊತೆ ಸೇರಿಕೊಂಡಿದೆ. ಆ ಕಡೆ ಹೋದಾಗ ಏನಾಗುತ್ತೆ, -2 ಆಗುತ್ತೆ. ಹಾಗಾದರೆ y = ಎಷ್ಟಾಯಿತು, 8ರಲ್ಲಿ 2 ಕಳೆದ್ರೆ 6. ಸರಿನಾ? ಎಕ್ಸ್ 1 ತಗೊಂಡಾಗ y ಬೆಲೆ ಎಷ್ಟು ಬಂತು, 6. ಅದನ್ನಿಲ್ಲಿ ಬರೀರಿ. ಎಕ್ಸ್ ಬೆಲೆ 1 ತಗೊಂಡಾಗ y ಬೆಲೆ ಎಷ್ಟು ಬರುತ್ತೆ, 6 ಅಂಥೇಳಿ ಬಂತು. ಓಕೆನಾ? ಈ ಥರ ಬೆಲೆಯನ್ನು ಒಂದು ಇಕ್ವೇಷನಿಂದ ಕಂಡು ಹಿಡಿದ್ವಿ. ಅದೇ ರೀತಿ ಇಲ್ಲೂ ಕಂಡು ಹಿಡಿಬೇಕು. ಎಕ್ಸ್ ಜಾಗದಲ್ಲಿ ಫಸ್ಟ್ 0 ಹಾಕಬೇಕು, ಆಮೇಲೆ ಎಕ್ಸ್ ಜಾಗದಲ್ಲಿ 1 ಹಾಕಬೇಕು. ನಿಮ್ಮ ಇಷ್ಟ. ಎಕ್ಸ್ ಜಾಗದಲ್ಲಿ 0 ಹಾಕಿ ಆಮೇಲೆ ಎರಡನೇ ಇದರಲ್ಲಿ y ಜಾಗದಲ್ಲಿ 0 ಹಾಕಿದ್ರೂ ನಡೆಯುತ್ತೆ. ಓಕೆನಾ? ಸರಿ, ನೋಡಿರಿ, ಈಗ ಈ ಇಕ್ವೇಷನಿಂದ ಫೈಂಡ್ ಔಟ್ ಮಾಡೋಣ. ಯಾವ್ದು ಹೇಳ್ರಿ, x + y = 5. ಈ ಇಕ್ವೇಷನಿಂದ ಫೈಂಡ್ ಔಟ್ ಮಾಡೋಣ. ಒಂದೇದು ನೋಡಿರಿ, ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು, 0. ಇಕ್ವೇಷನನ್ನು ಬರ್ಕೊಳ್ರಿ. x + y = 5. ಎಕ್ಸ್ ಜಾಗದಲ್ಲಿ ಏನಿದೆ, 0 + y = 5. ಈ ಲೆಕ್ಕದಲ್ಲಿ ಮಾಡಿದಿರಲ್ಲ, 0 ಆ ಕಡೆ ತೊಗೊಂಡು ಹೋದರೆ -0, 8ರಲ್ಲಿ 0 ಕಳೆದ್ರೆ 8 ಅಲ್ವಾ. ಅದೇ ರೀತಿ ಇಲ್ಲೂ ಸಹಿತ 0 ಆ ಕಡೆ ಹೋಗುತ್ತೆ, ಮಾಡಿದಾಗ y = ಎಷ್ಟು ಬಂತು, 5 ಅಂಥೇಳಿ ಬಂತು. ಓಕೆನಾ? ನೆಕ್ಸ್ಟು ಎಕ್ಸ್ 0 ಇದ್ದಾಗ y ಎಷ್ಟು ಬಂತು, 5 ಅಂಥೇಳಿ ಬಂತು. ಈಗ ನೆಕ್ಸ್ಟ್ ಬೇಕಾದ್ರೆ ನೀವು y 0 ತೊಗೊಂಡು ಎಕ್ಸ್ ಬೆಲೆ ಎಷ್ಟು ಅಂತಲೂ ಕಂಡುಹಿಡ್ಬೋದು. ಇಲ್ಲ, ಎರಡನೇದರಲ್ಲಿ ನಾನೇನು ಮಾಡ್ತೀನಿ, ಎಕ್ಸ್ ಜಾಗದಲ್ಲಿ 1 ಹಾಕ್ತೀನಿ. ಓಕೆನಾ? ಎಕ್ಸ್ ಜಾಗದಲ್ಲಿ ಏನು ಹಾಕ್ತೀನಿ, 1 ಅಂಥೇಳಿ. ಈಗ ಇಕ್ವೇಷನ್ ಬರ್ಕೊಳ್ರಿ. x + y = 5. ಓಕೆನಾ? ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು, 1, ಆಮೇಲೆ ಯಾವ ಚಿಹ್ನೆ ಇದೆ, ಪ್ಲಸ್, ಆಮೇಲೆ y = ಎಷ್ಟು, 5. y = 5ಕ್ಕೆ 5 ಪ್ಲಸ್ 1 ಆ ಕಡೆ ಹೋದಾಗ ಏನಾಯಿತು, -1 ಆಯಿತು. y = 5ರಲ್ಲಿ 1 ಕಳೆದ್ರೆ 4. ಓಕೆನಾ? ಎಕ್ಸ್ ಜಾಗದಲ್ಲಿ 1 ಹಾಕಿದ್ರೆ y ಜಾಗದಲ್ಲಿ ಎಷ್ಟು ಬಂತು, ಈ ಇಕ್ವೇಷನಲ್ಲಿ
4 ಅಂತ ಹೇಳಿ ಬಂತು. ಓಕೆನಾ, ಇದನ್ನು ಕಂಡು ಹಿಡಿಲಿಕ್ಕೆ ನಿಮಗೆ 2 ಮಾರ್ಕ್ಸನ್ನು ಕೊಡ್ತಾರೆ. ಇಲ್ಲಿ ಕಂಡು ಹಿಡಿದ್ರಲ್ಲ, ಈ ಒಂದು ಬಾಕ್ಸಿಗೆ 1 ಮಾರ್ಕ್ಸು, ಈ ಒಂದು ಬಾಕ್ಸಿಗೆ 1 ಮಾರ್ಕ್ಸು. ನೀವು ಡೆಫಿನೆಟ್ ಆಗಿ 2 ಅಂತೂ ಪಾಯಿಂಟ್ಸನ್ನು ಕಂಡು ಹಿಡಿಲೇಬೇಕು, 2 ನಿರ್ದೇಶಾಂಕಗಳನ್ನು ಕಂಡು ಹಿಡ್ಕೊಳ್ಳೇಬೇಕಾಗತ್ತೆ. ಓಕೆನಾ, ಸರಿ. ಇದು ಈ ಇಕ್ವೇಷನ್ ಕಂಡು ಹಿಡ್ತಿರಲ್ಲ, ಇದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ, ಇದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಸೊ ಡೆಫಿನೆಟಾಗಿ 2 ಅಂತೂ ಫೈಂಡ್ ಔಟ್ ಮಾಡಲೇಬೇಕು, 2 ಪಾಯಿಂಟ್ಸ್ಗಳನ್ನು. ಇನ್ನೂ ಎಕ್ಸ್ಟ್ರಾ ನಿಮಗೆ ಬೇಕು ಅಂತಂದರೆ 3ನೇದು ನೀವು ಫೈಂಡ್ ಔಟ್ ಮಾಡ್ಕೋಬಹುದು. ಅದಕ್ಕೆ ಯಾವುದೇ ರೀತಿ ಮಾರ್ಕ್ಸ್ ಇರೋದಿಲ್ಲ. ನಿಮ್ಮ ಗ್ರಾಫ್ ಒಂಚೂರು ದೊಡ್ಡ ಆಗಲಿ ಅಂಥೇಳಿ ನೀವು ಹಾಕಬೇಕಾಗತ್ತೆ. ಓಕೆನಾ, ಬನ್ನಿ ಈಗ ಇದೇ ಪಾಯಿಂಟ್ಸನ್ನು ನೆನ್ಪಿಟ್ಕೊಂಡು ಗ್ರಾಫಲ್ಲಿ ಹಾಕೋಣ. ಓಕೆನಾ, ಇಲ್ಲಿ ನೋಡ್ಕೊಳ್ರಿ, ಗ್ರಾಫ್ ಶೀಟ್ ಇದೆ. ಈ ಗ್ರಾಫ್ ಶೀಟಲ್ಲಿ ಫಸ್ಟು ನಾವೇನು ಮಾಡಬೇಕು, ಮಧ್ಯದಲ್ಲಿ 2 ಲೈನ್ಗಳನ್ನು ಹಾಕ್ಕೋಬೇಕು. ಸರಿನಾ, ಈ ಥರ ಒಂದು ಹಾಕಿದೆ. ಇದಾದಮೇಲೆ ಇಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿ ಮತ್ತೊಂದು ಲೈನನ್ನು ಹಾಕ್ಕೋಬೇಕು. ಓಕೆನಾ, ಹಾಂ. ಈಗ ಇದು 2 ಲೈನ್ ಯಾವುದಪ್ಪ, ಇದಕ್ಕೆ ಹೆಸರು ಕೊಟ್ಟಿದ್ದಾರಾ? ಹೌದು. ಏನು ಹೆಸರು? ಈ ಕಡೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಎಕ್ಸ್ ಅಕ್ಷ ಅಂಥೇಳಿ ಏನಂತ ಕರೀತಾರೆ, ಎಕ್ಸ್ ಅಕ್ಷ. ಅದರಲ್ಲಿ ಮತ್ತೆ 4 ಪಾರ್ಟ್ ಆಗಿದೆ ನೋಡ್ರಿ. ಇದು 2 ಪಾರ್ಟ್, ಇದೊಂದು ಪಾರ್ಟು, ಇದೊಂದು ಪಾರ್ಟ್ ಆಗಿದೆ ಅಲ್ವಾ. ಈ ಪಾರ್ಟಲ್ಲಿ ಎಲ್ಲ ಪ್ಲಸ್ ಚಿಹ್ನೆಗಳು, +1 +2 +3 +4 ಈ ಥರ ಬರುತ್ತೆ. ಆದರೆ ಇಲ್ಲೇನಾಗುತ್ತೆ, ಎಲ್ಲ ಮೈನಸ್ ಚಿಹ್ನೆಗಳು, -1 -2 ಈ ಥರ ಬರುತ್ತೆ. ಈಗ ಇದಿಷ್ಟು ಈ ಕಡೆ ಕಾಣಿಸ್ತಾ ಇದೆಯಲ್ಲ, ಇದಿಷ್ಟು ಏನು, ಎಕ್ಸ್ ಅಕ್ಷ. ಆದರೆ ಇಲ್ಲಿ ಮೇಲ್ಗಡೆ ಇಲ್ಲಿ ಲಂಬವಾಗಿ ಒಂದು ಕಾಣಿಸ್ತಾ ಇದೆಯಲ್ಲ, ಇದನ್ನು ಯಾವ ಅಕ್ಷ ಅಂತ ಹೇಳಿ ಕರಿತೀವಿ, ವಾಯ್ ಅಕ್ಷ ಅಂತ ಹೇಳಿ ಕರಿತೀವಿ. ಸರಿನಾ, ಅದರಲ್ಲೂ ಸೇಮ್, ಇಲ್ಲೊಂದು ಪಾರ್ಟ್ ಆಗಿದೆ, ಇಲ್ಲಿ ಕೆಳಗಡೆ ಮತ್ತೊಂದು ಪಾರ್ಟ್ ಕಾಣಿಸ್ತಾ ಇದೆಯಾ, ಈ ಥರ ಪಾರ್ಟ್ ಆಗಿದೆ. ಹೌದಾ, ಇಲ್ಲಿ ಮೇಲ್ಗಡೆ ಹೋಗಿದೆಯಲ್ಲ, ಆ ಮೇಲ್ಗಡೆ ಹೋಗಿರೋದೆಲ್ಲ ಪ್ಲಸ್ ಚಿಹ್ನೆಯನ್ನು ಜೊತೆ ಇರುತ್ತೆ, +1 +2 ಈ ಥರ. ಕೆಳಗಡೆ ಹೋಗಿದ್ದೆಲ್ಲ ಯಾವ ಥರ ಇರುತ್ತೆ ಹೇಳ್ರಿ, -1 -2. ಈಗ ಸಂಖ್ಯೆಗಳನ್ನು ಬರಿತಾ ಹೋಗೋಣ. ಸರಿನಾ, ಸಂಖ್ಯೆಗಳನ್ನು ಬರೀಲಿಕ್ಕೂ ಸಹಿತ ನಮಗೇನು ಮಾಡಬೇಕು, ಲೆಕ್ಕಗಳು ಗೊತ್ತಿರಬೇಕು. ಹೇಗಪ್ಪ, ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನಾವೀಗ ಈ ಟೇಬಲನ್ನು ಮಾಡ್ಕೊಂಡಿದ್ವಿ. ಹೌದಾ, ಈ ಟೇಬಲಲ್ಲಿ ಸಂಖ್ಯೆ ಏನಾದರೂ 10 ಮೇಲೆ ಹೋಯಿತು ಅಂತ ಕೇಳಿದ್ರೆ ನೀವೇನು ಮಾಡಬೇಕು, ಇಲ್ಲಿ ಒಂದೊಂದು ಜಾಗ ಇರುತ್ತಲ್ಲ, ಇಲ್ಲಿ 2 4 6 8 ಈ ಥರ ತೊಗೊಂಡ್ಬಿಡ್ರಿ. ಓಕೆನಾ, ಇಲ್ಲೇನಾದರೂ 10 ಮೇಲೆ ದಾಟಿಲ್ವಾ, ಆವಾಗ ಏನು ಮಾಡಿರಿ ಅಂತ ಕೇಳಿದ್ರೆ 1 2 3 4 ಅಂತೇಳಿ ತೊಗೊಳ್ರಿ. ಇಲ್ಲಿ ನೋಡಿರಿ, ಇಲ್ಲೆಲ್ಲರೂ 10 ಮೇಲೆ ದಾಟಿದೆಯಾ ನಮ್ಮದು, ಇಲ್ಲ ಅಲ್ವಾ. ಅದಕ್ಕೋಸ್ಕರ ನಾನು ಏನಂತ ತೊಗೋತೀನಿ, ಇಲ್ಲಿ ನೋಡ್ಕೊಳ್ಳಿ, ನಿಮ್ಗೆ ಕಂಫರ್ಟೇಬಲ್ ಆಗೋ ಥರ ಇಟ್ಕೊಂಡು ನೋಡಿರಿ. ಓಕೆನಾ, ಸರಿ. ಹಾಂ, ಇಲ್ಲಿ ನೋಡಿರಿ, ಇಲ್ಲಿ 1, ಇಲ್ಲಿ 2, ಇಲ್ಲಿ 3, ಇಲ್ಲಿ 4, ಇಲ್ಲಿ 5, ಇಲ್ಲಿ 6, ಇಲ್ಲಿ 7 ಈ ಥರ ತೊಗೊತೀನಿ. ಓಕೆನಾ, ಹಾಂ. ಇಲ್ಲೇನು ಮಾಡಬೇಕು, ಈ ಕಡೆದು ಮೈನಸ್ ಅಂತ ಹೇಳಿದ್ದೆ ಅಲ್ವಾ, -1 -2 -3 -4 -5 -6. ಓಕೆ, ಹಾಂ. ಇಲ್ಲಿ 1 2 3 4 5 6 7 8 ಇಲ್ಲಿ ಸಿಕ್ಕಿದ್ರೆ 9. ಓಕೆ, ಇಲ್ಲಿ ಕೆಳಗಡೆ -1 ಬರುತ್ತೆ. ಆಮೇಲೆ ಇಲ್ಲಿ ನೋಡ್ರಿ, -2 -3 -4 -5 ಈ ಥರ ನಾ ಕೆಳಗಡೆ ಬರೆದಿದ್ದೀನಿ, ನಿಮಗೆ ಕಾಣಿಸ್ತಿಲ್ಲ. ಓಕೆನಾ, ಹಾಂ. ಇಲ್ಲಿ ನೋಡ್ರಿ, ನಾವು ಮೇಯ್ನಾಗಿ ಇದರಲ್ಲಿ ಕೆಲವೊಂದು ತಪ್ಪನ್ನು ಮಾಡ್ತೀವಿ. ಆ ತಪ್ಪನ್ನು ಹೇಳಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ. ನಾನು ಇಲ್ಲಿ ರೆಡ್ಡಿಂಕಲ್ಲಿ ತೋರಿಸ್ತೀನಿ ಆ ತಪ್ಪೇನು ಅಂಥೇಳಿ. ಓಕೆ, ನಾವೇನು ಮಾಡಬೇಕು, ಇಲ್ಲಿಂದ ಇಲ್ಲಿವರೆಗೆ ನೋಡ್ರಿ ಕರೆಕ್ಟಾಗಿ 10 ಲೈನ್ ಕಾಣಿಸ್ತಾ ಇದೆ. ಹೌದಾ, ಅದೇ ರೀತಿ ಇಲ್ಲಿಂದ ಇಲ್ಲಿವರೆಗೂ ನಮ್ಗೆ 10 ಲೈನ್ ಕಾಣಿಸ್ಬೇಕು. ಇಲ್ಲಿಂದ ಇಲ್ಲಿವರೆಗೂ ಸೇಮ್ 10 ಲೈನ್ ಕಾಣಿಸ್ಬೇಕು. ಇಲ್ಲಿಂದ ಇಲ್ಲಿವರೆಗೂ ಸೇಮ್ 10 ಲೈನ್ ಕಾಣಿಸ್ಬೇಕು. ಇಲ್ಲೂ ಸೇಮ್ 10 ಲೈನ್. ಆದರೆ ನಮ್ಮ ಮಿಸ್ಟೇಕ್ ಏನು ನೋಡ್ರಿ, ನಾವೇನು ಮಾಡಿಬಿಡ್ತೀವಿ, ಸಡನ್ನಾಗಿ ಎಕ್ಸಾಮ್ ಟೆನ್ಷನಲ್ಲಿ ಇಲ್ಲೂ 1 ಅಂತ ಬರೆದ್ಬಿಡ್ತೀವಿ. ಓಕೆ, ಇಲ್ಲಿ 1 ಬರೆದ್ರೂ ತಪ್ಪಿಲ್ಲ. ಆದರೆ ಎರಡನೇದು ಏನು ಮಾಡ್ಬೇಕು ನಾವು, ಇಲ್ಲಿ ನೋಡ್ರಿ, ಇಲ್ಲಿ 5 ಸಂಖ್ಯೆ ಕಾಣಿಸ್ತಾ ಇದೆ ಮಧ್ಯದಲ್ಲಿ, 5 ಲೈನ್ಸ್. ಅದೇ ರೀತಿ ಇಲ್ಲಿಂದ ಇಲ್ಲಿವರೆಗೆ 5 ಲೈನ್ ಕಾಣಿಸ್ತಾ, ಇಲ್ಲಿ 2 ಅಂತ ಬರಿಬೇಕು. ಆದರೆ ಆ ರೀತಿ ಮಾಡಲ್ಲ. ಇಲ್ಲಿ ನಾವು 1 ಬರಿತೀವ, ಇದಾದಮೇಲೆ ಇಲ್ಲಿ 10 ಡಿಫ್ರೆನ್ಸ್ ತೊಗೊಂಡು ಇಲ್ಲಿ 2 ಅಂತ ಬರಿತೀವಿ. ಆವಾಗ ಏನಾಗುತ್ತೆ, ಇಲ್ಲಿಂದ ಇಲ್ಲಿವರೆಗೆ 5 ಲೈನ್ಸ್ ಬಂದುಬಿಡ್ತು. ಆದರೆ ಇಲ್ಲಿಂದ ಇಲ್ಲಿವರೆಗೆ ಏನಾಯಿತು, 10 ಲೈನ್ಸ್ ಬಂದುಬಿಡ್ತು. ನಾವು ಡಿಫ್ರೆನ್ಸ್ ಆಯ್ತಲ್ವ, ಇಲ್ಲಿ 5 ಇಲ್ಲಿ 10. ಆದರೆ ಆ ರೀತಿ ಗ್ರಾಫಲ್ಲಿ ನಡೆಯೋದಿಲ್ಲ, ಅದು ತಪ್ಪು ಗ್ರಾಫು. 1 ಮಾರ್ಕ್ಸ್ ಸಹಿತ ನಿಮ್ಗೆ ಸಿಗೋದಿಲ್ಲ. ಅದರಿಂದ ಏನು ಮಾಡಬೇಕು, ಇಲ್ಲಿಂದ ಇಲ್ಲಿವರೆಗೆ ಏನು ಡಿಫ್ರೆನ್ಸ್ ಇರುತ್ತೋ ಇಲ್ಲಿಂದ ಇಲ್ಲಿವರೆಗೂ ಅದೇ ಡಿಫ್ರೆನ್ಸ್ ಇರಬೇಕು. ಈ ತಪ್ಪನ್ನು ಮೇನಾಗಿ ಮಾಡ್ಲಿಕ್ಕೆ ಹೋಗಬೇಡ್ರಿ. ನೀವೇನು ಮಾಡಿರಿ, ಡಾರ್ಕ್ ಲೈನ್ಸಲ್ಲಿ ಹಾಕಿಬಿಡ್ಬೇಕು. ಅದನ್ನು ನೆನ್ಪಿಟ್ಕೊ. ಇಲ್ಲಿ ಅಚ್ಚಾಗಿ ಕಾಣಿಸ್ತಾ ಇದೆಯಲ್ಲ, ಆ ಲೈನ್ಸ್ ಮೇಲೆ ನಂಬರನ್ನು ಬರ್ಕೊತ ಹೋಗಿಬಿಡ್ಬೇಕು. ಅದನ್ನು ನೆನ್ಪಿಟ್ಕೋಬೇಕು. ಸರಿನಾ, ಈ ಗ್ರಾಫ್ ಹಾಕೋದಂತೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಈಗೇನು ಮಾಡಬೇಕು, ನಾವು ಇಲ್ಲಿ ಸಿಕ್ಕಿದೆಯಲ್ಲ ಈ ಪಾಯಿಂಟ್ಸು, ಈ ಪಾಯಿಂಟ್ಸನ್ನು ಈ ಗ್ರಾಫ್ ಮೇಲೆ ತೋರಿಸ್ಬೇಕು. ನಾ ಇಲ್ಲಿ ಏನು ಮಾಡ್ತೀನಿ, ಪಾಯಿಂಟ್ಸ್ ಎಲ್ಲ ಬರ್ಕೊಬಿಡ್ತೀನಿ. 0,8
ಮತ್ತೊಂದು ಯಾವುದು 1,6 ಇಲ್ಲಿ ನೋಡ್ರಿ ಎಕ್ಸ್ 0 ಇದ್ದಾಗ y 8 ಎಕ್ಸ್ 0 ಇದ್ದಾಗ y 8 ಎಕ್ಸ್ ಬಂದಿದ್ದಾಗ y 6 ಎಕ್ಸ್ ಬಂದಿದ್ದಾಗ y 6 ಇದನ್ನು ಗ್ರಾಫಲ್ಲಿ ತೋರಿಸ್ತಾ ಇದ್ದೀನಿ ಈಗ ಸರಿನಾ. ಹಾಂ ಬರ್ರಿ ಈಗ ಗ್ರಾಫಲ್ಲಿ ಹಾಕೋಣ ಇದನ್ನು. ಇಲ್ಲಿ ನೋಡ್ರಿ 0,8 ಅಂಥೇಳಿ ಕಾಣಿಸ್ತಾ ಇದೆಯಾ. ಇಲ್ಲಿ 0 ಎಕ್ಸ್ ಜಾಗದಲ್ಲಿದೆ, ಈ 8 ಇದೆಯಲ್ಲ ಇದು y. ಫಸ್ಟ್ ಇರೋದು ಯಾವತ್ತು ಎಕ್ಸ್, ಎರಡನೇ ಇರೋದು ಯಾವತ್ತು y. ಇಲ್ಲಿ ಯಾಕೆ ಎಕ್ಸ್ ವೈ ಗುರ್ತಿಸಿದ್ನಪ್ಪ, ಇಲ್ಲಿ ಎಕ್ಸ್ ಇದೆ ಇಲ್ಲಿ y ಇದೆಯಲ್ಲ ಅದಕ್ಕೋಸ್ಕರ, ಅದನ್ನು ಗುರ್ತಿಸ್ಬೇಕಲ್ವ ಅದಕ್ಕೋಸ್ಕರ ಗುರ್ತಿಸಿದ್ದು. ಓಕೆನಾ. ಬನ್ನಿ ನೋಡ್ಕೊಳ್ರಿ. ಎಕ್ಸ್ ಜಾಗದಲ್ಲಿ 0 ಇಲ್ಲಿ ನೋಡ್ರಿ. ಹಾಂ ಎಕ್ಸ್ ಜಾಗದಲ್ಲಿ 0, ಇಲ್ಲಿ ಎಕ್ಸ್ ಇಲ್ಲಿ ಮಧ್ಯದಲ್ಲಿರುತ್ತಲ್ಲ ಇದು ನಮ್ಮ 0. ಓಕೆನಾ. ಎಕ್ಸ್ ಜಾಗದಲ್ಲಿ 0, ಎಕ್ಸ್ 0 ಇದ್ದಾಗ y ಎಷ್ಟಾಯಿತು 8. ಇಲ್ಲಿ ಮೇಲ್ಗಡೆ ಇದು y, ಇಲ್ಲಿ ಮೇಲ್ಗಡೆ +8, ಕೆಳಗಡೆ ಹೋದರೆ -8 ಕಾಣಿಸ್ತಾ ಇದೆಯಾ ಇಲ್ಲಿ -1 ಅಂಥೇಳಿ, ಇಲ್ಲಿ -8 ಕೆಳಗಡೆ ಹೋದರೆ. ಓಕೆನಾ. ಹಾಂ ಎಕ್ಸ್ ಜಾಗದಲ್ಲಿ 0, y ಜಾಗದಲ್ಲಿ 8 ಅಂತಂದರೆ 1 2 3 4 5 6 7 8. ಇಲ್ಲಿ ಪಾಯಿಂಟ್ ಇಟ್ಟು ಈ ಥರ ರೌಂಡ್ ಹಾಕಿ 0,8 ಅಂಥೇಳಿ ಬರಿಬೇಕು, ಇಲ್ಲಾಂದರೆ ಮಾರ್ಕ್ಸ್ ಸಿಗೋದಿಲ್ಲ. ಓಕೆನಾ. ಸರಿ, ಇದೊಂದು ಪಾಯಿಂಟ್ ಹಾಕಿದ್ರೆ ಈಗ ಈ ಪಾಯಿಂಟ್ ಹಾಕೋಣ. ಇದು ಎಕ್ಸ್ನ, ಇದು y. ಎಕ್ಸ್ ಜಾಗದಲ್ಲಿ 1, y ಜಾಗದಲ್ಲಿ 6. ಸೊ ಎಕ್ಸ್ ಜಾಗದಲ್ಲಿ 1 ಅಂತ ಬೆಳಿಡ್ರಿ, y ಜಾಗದಲ್ಲಿ 6. ಇದೇ ಲೈನ್ ಮೇಲೆ ಹೋಗ್ಬೇಕು. ಹೆಂಗೆ 0 ಇದೇ ಲೈನ್ ಮೇಲೆ ಹೋದ್ರಲ್ಲ ಅದೇ ರೀತಿ ಇಲ್ಲಿ 1 ಇಟ್ಟು, ಎಕ್ಸ್ ಜಾಗದಲ್ಲಿ 1 ಇರೋದಕ್ಕೆ 1 ಇಟ್ವಿ, 1 ಇಟ್ಟು ಡೈರೆಕ್ಟಾಗಿ ಎಷ್ಟೇ ಹೋಗಬೇಕು 6. ಇಲ್ಲಿ ಕಾಣಿಸ್ತಾ ಇದೆಯಲ್ಲ 6, ಸೊ ಇಲ್ಲಿ ಬರುತ್ತೆ. ಓಕೆನಾ. ಎಕ್ಸ್ ಜಾಗದಲ್ಲಿ 1 ಇದೇ ಲೈನ್ ಮೇಲೆ ಹೋಗುತ್ತೆ. ಓಕೆನಾ. ಏನಾಯಿತು 1,6 ಅಂಥೇಳಿ ಬಂತು. ನೋಡ್ಕೊಳ್ರಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಹಾಂ ಎಕ್ಸ್ ಜಾಗದಲ್ಲಿ 1, y ಜಾಗದಲ್ಲಿ 6 ಅಂಥೇಳಿ ಬಂತಲ್ವಾ. ಈಗೇನು ಮಾಡಬೇಕು, ಸ್ಕೇಲ್ ತೊಗೊಂಡು 2 ಪಾಯಿಂಟನ್ನೇ ಗುರ್ತಿಸಾಯಿತು. ಸ್ಕೇಲ್ ತೊಗೊಂಡು ಕರೆಕ್ಟಾಗಿ ಏನು ಮಾಡಬೇಕು, ಆ ಪಾಯಿಂಟ್ಸಿಗೆ ಗುರ್ತಿಸ್ಬೇಕು. ಇಲ್ಲ ಅಂದರೆ ನಮ್ಮ ಗ್ರಾಫ್ ಏನಾಗ್ಬಿಡುತ್ತೆ, ಒಂಚೂರು ಸಣ್ಣ ಮಿಸ್ಟೇಕು ಆಗಂಗಿಲ್ಲ. 4ಕ್ಕೆ 4 ಅಂಕಗಳು ನಮಗೆ ಬೇಕೇ ಬೇಕಲ್ವಾ, ಅದಕ್ಕೋಸ್ಕರ. ಓಕೆನಾ. ಈ ಥರ ಲೈನ್ಸನ್ನು ಕರೆಕ್ಟಾಗಿ ಹಾಕಬೇಕು. ಲೈನ್ಸ್ ಹಾಕಾದ್ಮೇಲೆ ಇದು ಯಾವ ಗ್ರಾಫಿನ ಲೈನಪ್ಪ, ಹಾಂ ಈ ಗ್ರಾಫಿಂದು ಈ ಒಂದು ಸಮೀಕರಣದ ಲೈನ್ ಅಲ್ವಾ, ಅದಕ್ಕೋಸ್ಕರ ಏನು ಮಾಡಬೇಕು, ಆ ಸಮೀಕರಣವನ್ನು ಈ ಥರ ಗುರ್ತು ಹಾಕಿ ಬರಿಬೇಕು. 2x + y = 8 ಅಂಥೇಳಿ ಬರಿಬೇಕು. ಓಕೆನಾ. ಇದು ಒಂದು ಗ್ರಾಫ್ ಆಯಿತು. ಈ ಕಡೆದು ಒಂದು ಬಾಕ್ಸನ್ನು ಇದರಲ್ಲಿ ಹಾಕಿ ತೋರಿಸಿದ್ದೀನಿ. ಈಗ ಈ ಥರ ಇದನ್ನು ಹಾಕಬೇಕಲ್ವಾ, ನಾ ಇದನ್ನು ಇಲ್ಲಿ ಬರ್ಕೋತೀನಿ. 0,5 1,4 ಅಂಥೇಳಿ. ಸರಿ. ಹಾಂ ಈಗ ಕಲರ್ ಡಿಫ್ರೆನ್ಸ್ ತೊಗೋತೀನಿ. ಇದು ಬ್ಲೂ ಇಂಕಲ್ಲಿ ಬಿಡಿಸ್ತೀನಿ. ಹಾಂ ಮೊದಲನೇದು ಎಕ್ಸ್, ಎರಡನೇದು y. ಎಕ್ಸ್ ಜಾಗದಲ್ಲಿ ಎಷ್ಟಿದೆ 0, y ಜಾಗದಲ್ಲಿ ಎಷ್ಟಿದೆ 5. ನೋಡಿರಿ ಇದರಲ್ಲಿ ಗುರ್ತಿಸ್ರಿ. ಎಕ್ಸ್ ಜಾಗದಲ್ಲಿ 0, y ಈ ಕಡೆದು y ಅಲ್ವಾ, ಈ ಕಡೆದು ಎಕ್ಸ್ ಇದು. ಹಾಂ ಎಕ್ಸ್ ಜಾಗದಲ್ಲಿ 0 ಇದ್ದಾಗ y ಜಾಗದಲ್ಲಿ ಎಷ್ಟಾಯಿತು 5. ಎಕ್ಸ್ ಜಾಗದಲ್ಲಿ 0, y ಜಾಗದಲ್ಲಿ 5 ಈ ರೀತಿ. ನೆಕ್ಸ್ಟ್ ಮತ್ತೊಂದು ಇಲ್ಲಿ ನೋಡಿರಿ. ಹಾಂ ಒಂದು ಗುರ್ತಿಸಿದ್ವಾ, ಇನ್ನು ಮತ್ತೊಂದು ಎಕ್ಸ್ ಮತ್ತು y. ಎಕ್ಸ್ ಜಾಗದಲ್ಲಿ 1, ಎಲ್ಲಿದೆ ಎಕ್ಸ್ ಜಾಗದಲ್ಲಿ 1, ಇದು. y ಜಾಗದಲ್ಲಿ 4, ಎಕ್ಸ್ ಜಾಗದಲ್ಲಿ 1, ಇದೇ ಲೈನಲ್ಲೇ ಮೇಲೆ ಹೋಗಬೇಕು. y ಜಾಗದಲ್ಲಿ ಎಷ್ಟು 1, y ಜಾಗದಲ್ಲಿ 4 ಈ ಥರ ಬರುತ್ತೆ. 1,4 ಅಂಥೇಳಿ. ಸರಿನಾ. ಈಗ ಈ ಲೈನನ್ನು ಸೇರಿಸ್ಬೇಕು. ಓಕೆನಾ. ಬನ್ನಿ ಈಗ ಈ 2 ಪಾಯಿಂಟನ್ನು ಸೇರಿಸೋಣ. ಓಕೆ. ಹಾಂ ಸೇರಿಸಿದ್ವಾ. ಈ ಥರ ಸೇರಿಸಾದ್ಮೇಲೆ ಏನು ಮಾಡ್ಬೇಕು ಹೇಳ್ರಿ, ನಾವು ಆ ಗ್ರಾಫಿನ ಹೆಸರನ್ನು ಬರಿಬೇಕಲ್ವಾ. ಇದು ಮೇಲ್ಗಡೆ ಬರೆದು ಬರ್ತೀನಿ, ಇಲ್ಲಿ ಬರೆದ್ರೆ ಒಂಥರ ಗೊತ್ತಾಗಿ ಬರ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಏನಿದೆ ಇಲ್ಲಿ ಎಕ್ಸ್ + y = 5 ಅದನ್ನು ಬರೆದೆ. ಇದೇ ಗ್ರಾಫಲ್ವಾ ಇಲ್ಲಿ ಹಾಕಿರೋದು, ಅದಕ್ಕೋಸ್ಕರ. ಸರಿನಾ. ಹಾಂ ಈಗ ಇದು 2 ಗ್ರಾಫ್ ಬಂದು ಯಾವುದೋ ಒಂದು ಪಾಯಿಂಟಲ್ಲಿ ಮೀಟ್ ಆಗಿದೆ ನೋಡ್ರಿ, ಹೌದಿಲ್ಲ. ಹಾಂ ಆ ಪಾಯಿಂಟಿನ ಹೆಸರನ್ನು ನಾವು ಬರಿಬೇಕು. ಇಲ್ಲಿ ನೋಡ್ರಿ, ಇದು ಎಕ್ಸ್ ಅಕ್ಷ ಅಲ್ವಾ, ಎಲ್ಲ ಲೆಕ್ಕದಲ್ಲೂ ಫಸ್ಟ್ ಇಲ್ಲಿ ನೋಡ್ರಿ, ಫಸ್ಟ್ ಇರೋದು ಎಕ್ಸ್, ಆಮೇಲೆ ಇರೋದು y ಅಲ್ವಾ. ಸೊ ಎಕ್ಸ್ ಜಾಗದಲ್ಲಿ ಇದು ಎಲ್ಲಿದೆ ನೋಡಬೇಕು. ಈ ಪಾಯಿಂಟ್ ಇದೆಯಾ, ಪಾಯಿಂಟಿಂದ ಕೆಳಗಡೆ ಬರ್ರಿ. ಎಕ್ಸ್ ಬೇಕು ಅಂದರೆ ಕೆಳಗಡೆ ಬರಬೇಕು. ಓಕೆನಾ. ಹಾಂ ಎಕ್ಸ್ ಜಾಗದಲ್ಲಿ ಎಲ್ಲಿ ಮೀಟ್ ಆಗಿದೆ, ಅದು 3ನೇ ಪಾಯಿಂಟಲ್ಲಿ ಮೀಟ್ ಆಗಿದೆ. ಎಕ್ಸ್ = ಏನಾಯಿತು 3 ಹೇಳಾಯಿತು. ಓಕೆನಾ. ಹಾಂ ಈಗ y ಜಾಗದಲ್ಲಿ ಎಲ್ಲಿ ಮೀಟ್ ಆಗಿದೆ ನೋಡ್ರಿ, ಈ ಕಡೆ ತೊಗೊಂಡು ಹೋಗ್ರಿ. y ಜಾಗದಿಂದ ಹಿಂಗೆ ಹಾಂ ಈ ಥರ. ಓಕೆನಾ. ಎಲ್ಲಿ ಮೀಟ್ ಆಗಿದೆ ನೋಡ್ರಿ, y ಜಾಗದಲ್ಲಿ, ಇದು y ಅಕ್ಷ ಅಲ್ವಾ, y ಜಾಗದಲ್ಲಿ ಎಲ್ಲಿ ಮೀಟ್ ಆಗಿದೆ ನೋಡ್ರಿ 2, y =
2. ಹಾಗಾದರೆ ನಮ್ಮ ಪರಿಹಾರ ಏನಾಯಿತು? ಪರಿಹಾರ ಈಕ್ವಲ್ ಟು ಎಕ್ಸ್ ಜಾಗದಲ್ಲಿ 3, ಫಸ್ಟ್ ಇರೋದು 3 ಬರಿಬೇಕು ಯಾವತ್ತು, y ಜಾಗದಲ್ಲಿ 2, ಸೆಕೆಂಡ್ ಇರೋದು y, 3,2 ನಮ್ಮ ಪರಿಹಾರ. ಓಕೆನಾ? ಇದಾದಮೇಲೆ ಇದರಲ್ಲಿ ಇಂಪಾರ್ಟೆಂಟಾಗಿ ಮತ್ತೊಂದು ಪಾಯಿಂಟ್ನ ಬರಿಬೇಕು. ಏನು ಅಂತ ಕೇಳಿದ್ರೆ ಇಲ್ಲಿ ನೋಡ್ಕೊಳ್ರಿ, ಎಕ್ಸ್ ಅಕ್ಷ ಈಕ್ವಲ್ ಟು ಇಲ್ಲಿ 1 ಸೆಂಟಿಮೀಟ್ರ್ ತೊಗೊಂಡಿದ್ವಲ್ಲ, 1 ಸೆಂಟಿಮೀಟ್ರ್ ಈಕ್ವಲ್ ಟು 1 ಮಾನ. ಯಾಕೆ 1 ಮಾನ ಅಂತಲೇ ಬರೆದೆ? ಯಾಕಂದರೆ ಇಲ್ಲಿಂದ ಇಲ್ಲಿವರೆಗೆ 1 ಅಂತ ತೊಗೊಂಡಿದ್ವಲ್ಲ ಅದಕ್ಕೆ. ಅಕಸ್ಮಾತ್ ಇಲ್ಲೇನಾದರೂ 2 ಅಂತ ಹೇಳಿ ತೊಗೊಂಡಿದ್ರೆ ಇಲ್ಲಿ 2 ಮಾನ ಅಂತ ಹೇಳಿ ಬರಿಬೇಕು. 3 ಅಂತ ತೊಗೊಂಡಿದ್ರೆ 3 ಮಾನ. ಓಕೆನಾ? ಇಲ್ಲಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಮಾನ ಅಂತ ಬರೆದ್ರಾಯ್ತು. ನೆಕ್ಸ್ಟ್ ಇಲ್ಲಿ y ಅಕ್ಷ ಈಕ್ವಲ್ ಟು 1 ಸೆಂಟಿಮೀಟರ್ ಈಕ್ವಲ್ ಟು, ಇದೆಲ್ಲ ಸೇಮ್, ಇಲ್ಲಿಂದ ಇಲ್ಲಿ ತನಕ ಸೇಮ್. ಆದರೆ ಇಲ್ಲಿ ಬರೆಯೋದು ಮಾತ್ರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ತೊಗೊಂಡಿದ್ದೀವಿ? 1 ಅಂತ ತೊಗೊಂಡಿದ್ದಕ್ಕೆ ಇಲ್ಲಿ ಏನು ಬರುತ್ತೆ? 1 ಮಾನ ಅಂಥೇಳಿ ಬರುತ್ತೆ. ಅದೇ ಅಕಸ್ಮಾತ್ ಇಲ್ಲಿ 5 ಅಂತ ಬರೆದ್ರೆ ಇಲ್ಲೇನು ಬರ್ತಿತ್ತು? 5 ಮಾನ ಅಂಥೇಳಿ ಬರ್ತಿತ್ತು. ಸರಿನಾ? ಇದಿಷ್ಟು ಬರೆದುಬಿಟ್ಟು ನೀವು ಲೆಕ್ಕ ಮಾಡಿದ್ರೆ ನಿಮಗೆ ಇದಿಷ್ಟು ಈ ಗ್ರಾಫನ್ನು ಹಾಕಲಿಕ್ಕೆ 2 ಅಂಕಗಳನ್ನು ಕೊಡ್ತಾರೆ. ಅದೇ ರೀತಿ ಇಲ್ಲಿ ಬರೆದಿದ್ದೀರಲ್ಲ ಇದನ್ನು ಬಿಡಿಸ್ಲಿಕ್ಕೆ, ಈ ಒಂದು ಗ್ರಾಫ್ ಬಿಡಿಸ್ಲಿಕ್ಕೆ 1 ಅಂಕ, ಇದಕ್ಕೆ 1 ಅಂಕ, ಟೋಟಲಾಗಿ ಇಲ್ಲಿ 2 ಅಂಕಗಳನ್ನು ಕೊಡ್ತಾರೆ. ಸೊ ಪ್ಲೀಸ್ ನೀವೇನು ಮಾಡಿರಿ, ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಅರ್ಥ ಆಗದೇ ಇದ್ರೆ ಮತ್ತೊಂದು ಸಲ ಹೋಗಿ ಚೆಕ್ ಮಾಡಿರಿ, 2-3 ಸಲ ನೋಡಿರಿ. ಗ್ರಾಫ್ ಹಾಕೋದನ್ನು ಪಾಯಿಂಟ್ ಟು ಪಾಯಿಂಟ್ ಏನಂತ ಹೇಳ್ಕೊಟ್ಟಿದ್ದೀನಿ. ಸೊ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ರಿ. ಓಕೆನಾ? ಮತ್ತೊಂದು ಏನು ಅಂತ ಕೇಳಿದ್ರೆ, ಇದನ್ನೆಲ್ಲ ನಾನು ಪೆನ್ನಲ್ಲಿ ಹಾಕಿದ್ದೀನಲ್ವಾ, ನೀವು ಯಾವುದೇ ಕಾರಣಕ್ಕೂ ಎಕ್ಸಾಮಲ್ಲಿ ಪೆನ್ನನ್ನು ಯೂಸ್ ಮಾಡೋ ಹಾಗಿಲ್ಲ. ಪೆನ್ ಯೂಸ್ ಮಾಡಿದ್ರೆ ಮಾರ್ಕ್ಸ್ ಸಿಗಲ್ಲ. ನೀವೇನು ಯೂಸ್ ಮಾಡಬೇಕು? ಪೆನ್ಸಿಲ್ ಯೂಸ್ ಮಾಡಬೇಕು, ಪೆನ್ಸಿಲ್ ಯೂಸ್ ಮಾಡೇ ಹಾಕಬೇಕು. ಓಕೆನಾ? ಇದು ಏನು ಲೈನ್ಸ್ ಬರೆದಿದ್ದೀವಿ ಇದೆಲ್ಲನೂ ಕ್ಲಿಯರ್ ಕಟ್ಟಾಗಿರಬೇಕು. ಈ ತಪ್ಪನ್ನು ಇಲ್ಲಿ ಹೇಳಿದೆ ಅಲ್ವಾ, ಈ ರೆಡ್ಡಿಂಗಲ್ಲಿ ಹಾಕಿರೋ ತಪ್ಪು, ಅದನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡ್ರಿ. ಅದರಿಂದ ಪೂರ್ತಿ ಮಾರ್ಕ್ಸ್ ಹೋಗುತ್ತೆ, ಇಡೀ ಗ್ರಾಫೇ ತಪ್ಪಾಗಿಬಿಡುತ್ತೆ ನಿಮ್ಮದು. ಓಕೆ? ಈ ಪಾಯಿಂಟ್ಸೇ ಸಿಗಲ್ಲ ನಿಮಗೆ, ಆಯಿತಾ? ಅದನ್ನು ಮಾತ್ರ ಮಿಸ್ ಮಾಡಲಿಕ್ಕೆ ಹೋಗಬೇಡ್ರಿ. ಸೊ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು, ಅರ್ಥ ಆಗದೇ ಇದ್ದರೆ 2-3 ಸಲ ಇದನ್ನು ಚೆಕ್ ಮಾಡಿ ನೀವೇನು ಮಾಡಬೇಕು? ಓದ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಸರಿ, ಈಗ ಒಂದು ಲೆಕ್ಕ ಕೊಡ್ತೀನಿ, ಆ ಲೆಕ್ಕನ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳ್ರಿ. ನೋಡಿರಿ ಲೆಕ್ಕ, 2x ಮೈನಸ್ y ಈಕ್ವಲ್ ಟು 8, ಮತ್ತೊಂದು x ಮೈನಸ್ y ಈಕ್ವಲ್ ಟು 4. ಈ ಲೆಕ್ಕನ ಪ್ರಾಕ್ಟೀಸ್ ಮಾಡಿಕೊಳ್ಳ್ರಿ. ಓಕೆ? ಮೈನಸ್ ಬಂದಾಗ ಬೆಲೆ ಕೊಡೋದು ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ, ನೋಡಿಕೊಂಡು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಈ ಲೆಕ್ಕ ಎಲ್ಲ ಎಕ್ಸಾಮಲ್ಲಿ ಕೇಳಿರುವಂಥದ್ದು, ಒಂದೇ ಪ್ಲಸ್ ಇರೋದಷ್ಟೇ ಕೇಳೋದಿಲ್ಲ, ಮೈನಸ್ ಇರೋದು ಸಹಿತ ಕೇಳ್ತಾರೆ. ಸೊ ಇದು ಎರಡನ್ನೂ ಒಂದು ಸಲ ಪ್ರಾಕ್ಟೀಸ್ ಮಾಡಿ. ಇಫ್ ಈ ಮೈನಸ್ ಇರೋದೇನಾದರೂ ಮಾಡ್ಲಿಕ್ಕೆ ಬರದೇ ಇದ್ದರೆ, ಮಾಡ್ಲಿಕ್ಕೆ ಬರಲಿಲ್ಲ ಅಂತ ಏನಾದರೂ ಒಂದು ಕಮೆಂಟ್ ಮಾಡಿರಿ, ಟೀಚರ್ ಮತ್ತೊಂದು ಸಲ ಈ ಲೆಕ್ಕನ ಮಾಡಿ ತೋರಿಸ್ರಿ ಅಂತ ಹೇಳಿ ಏನಾದರೂ. ಸರಿನಾ? ನಾನು ಅದ ಲೆಕ್ಕಗಳನ್ನು ಮಾಡಿ ತೋರಿಸ್ತೀನಿ. ಓಕೆನಾ? ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ, ನಿಮಗೆ ಲೆಕ್ಕ ಅರ್ಥ ಆಯಿತು ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಓಕೆನಾ? ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡ್ರಿ. ಓಕೆ? ಥ್ಯಾಂಕ್ ಯು ಸೋ ಮಚ್.